ಮಂಡ್ಯ ರಾಜಕಾರಣ ಅಂದ್ರೆ ಯಾವಾಗ್ಲೂ ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿರುತ್ತೆ. ಅದರಲ್ಲೂ ಯಾವಾಗ್ಲೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆನೆ ನೇರ ಹಣಾಹಣಿ ಇರ್ತಿತ್ತು. ಆದ್ರೆ ಈಗ ಬಿಜೆಪಿನೂ ಕೂಡ ಎಂಟ್ರಿ ಕೊಟ್ಬಿಟ್ಟು ತ್ರಿಕೋನ ಫೈಟ್ ಆಗುವಂತೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಲಿಕ್ಕೆ. ಇನ್ನು ಮಂಡ್ಯ ಅಖಾಡಕ್ಕೆ ವಿಜೇಂದ್ರ ಎಂಟ್ರಿನಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಚುನಾವಣಾ ರಣತಂತ್ರವನ್ನ ರೂಪಿಸ್ತಾ ಇದ್ದಾರ BY ವಿಜೇಂದ್ರ. ಅಶೋಕ್ ಉಸ್ತುವಾರಿ ಕೈ ಬಿಟ್ಟ ಮೇಲೆ ಆಕ್ಟಿವ್ ಆಗಿದ್ದಾರಂತೆ. ಅಶೋಕ್ ಅವರು ಈಸಿಯಾಗಿ ಜವಾಬ್ದಾರಿಯಿಂದ ನೋಡ್ಸ್ಕೊಂಡ್ಬಿಟ್ರು. ಅವಮಾನ ಆಯ್ತು, ಮುಜುಗರ ಪಡ್ಕೊಂಡ್ರು. ಹಿರಿಯ ನಾಯಕನೇ ಜವಾಬ್ದಾರಿ ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ಬಿಟ್ರು, ಅಲ್ಲಿ ಭಯ ಪಟ್ಬಿಟ್ರು ಮಂಡ್ಯ ರಾಜಕಾರಣಕ್ಕೆ. ಆದ್ರೆ ವಿಜೇಂದ್ರ ಅವರು ಅದನ್ನೊಂದು ರೀತಿಯಾಗಿ ಚಾಲೆಂಜ್ ಆಗಿ ತಗೊಂಡಂತೆ ಕಾಣಿಸ್ತಾ ಇದೆ. ಮಂಡ್ಯದಲ್ಲಿ ಹೇಗಾದ್ರೂ ಮಾಡಿ ಅಲ್ಲಿ ಗೆಲ್ಲಬೇಕು ಅಂತ ಮಂಡ್ಯ ಬಿಜೆಪಿ ನಾಯಕರ ಜೊತೆ ವಿಜೇಂದ್ರ ಸಭೆಯನ್ನ ಮಾಡಿದ್ದಾರೆ. BY ವಿಜೇಂದ್ರ ಎಂಟ್ರಿಯಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಇದೆ. ಜಿಲ್ಲೆಯಲ್ಲಿ ಹೆಚ್ಚು ಕ್ಷೇತ್ರವನ್ನ ಗೆಲ್ಲಲಿಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗಿದೆ. ಈ ಹಿಂದೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, KR ಪೇಟೆ ಇದುವರೆಗೂ ಮಂಡ್ಯದಲ್ಲಿ ಕಮಲ ಬಾವುಟ ಆರಿರಲಿಲ್ಲ. ಅಂದ್ರೆ ಒಬ್ಬನೇ ಒಬ್ಬ ಶಾಸಕ ಇರಲಿಲ್ಲ. ಆ ಶಾಸಕ ಬರುವಂತೆ ಮಾಡಿದ್ದು ವಿಜೇಂದ್ರ ಅವರ ಉಸ್ತುವಾರಿಯ ಸಂದರ್ಭದಲ್ಲಿ. ಅದು KR ಪೇಟೆ ಎಲೆಕ್ಷನ್ ಆದಂತ ಟೈಮ್ನಲ್ಲಿ ನಾರಾಯಣ್ ಗೌಡ್ರನ್ನ ಗೆಲ್ಸ್ಕೊಂಬಂದಿದ್ದಂತ ಕೀರ್ತಿ ಅದು ವಿಜೇಂದ್ರ ಅವರಿಗಿತ್ತು. ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿದ್ರು ವಿಜೇಂದ್ರ ಅವರು. ಈಗ ಮಂಡ್ಯ ಜಿಲ್ಲೆ ಜವಾಬ್ದಾರಿ ವಿಜೇಂದ್ರ ಅವ್ರಿಗೆ ಏನಾದ್ರೂ ಕೊಡ್ಲಾಗತ್ತಾ ಗೊತ್ತಿಲ್ಲ. ಈಗ ಆಲ್ರೆಡಿ ಒಂದು ಮಹತ್ವದ ಹುದ್ದೆಯನ್ನ ಅಂದ್ರೆ ಸ್ಥಾನವನ್ನ ಕೊಡ್ಲಾಗಿದೆ. ಯುವ ಮೋರ್ಚಾದ ಅಡಿಯಲ್ಲಿ ಎಲ್ಲಾ ಕಡೆನೂ ಕೂಡ ಸಮಾವೇಶವನ್ನ ಮಾಡುವಂತ ನಿಟ್ಟಿನಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ಈಗ ಹಿರಿಯ ನಾಯಕ ಆಗಿದ್ದಂತ ಅಶೋಕ್ ಅವರೇ ಅಲ್ಲಿ ಆ ಒಂದು ಉಸ್ತುವಾರಿಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ರು. ಈಗ ವಿಜೇಂದ್ರ ಅವರ ಎಂಟ್ರಿಯಿಂದ ಕಾರ್ಯಕರ್ತರಲ್ಲಿ ಯಾವ ರೀತಿಯಾದಂತ ಒಂದು ಉತ್ಸಾಹ ಇದೆ, ಏನ್ ಪ್ಲಾನ್ ಮಾಡಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಸಭೆಯನ್ನ ಕರೆದಿದ್ದು, ಯಾವ ರೀತಿಯಾಗಿ ಆಕ್ಟಿವ್ ಆಗಿದ್ದಾರೆ ವಿಜೇಂದ್ರ? ಖಂಡಿತ ಪೃಥ್ವಿ, ಯಾಕೆ ಅಂತಂದ್ರೆ ಒಂದು ಕಡೆ ಏನ್ ವಿಜೇಂದ್ರ ಅವರು ಸಭೆ ನಡೆಸ್ತಾ ಇದ್ದಂತೆ ಮಂಡ್ಯ ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಮುಖ ಕಾರಣ ಅಂತಂದ್ರೆ ಇತಿಹಾಸದಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಯಾವತ್ತೂ ಕೂಡ ಖಾತೆಯನ್ನ ತೆರೆದಿರ್ಲಿಲ್ಲ. ಆದ್ರೆ KR ಪೇಟೆಯ ಉಪ ಚುನಾವಣೆ ನಡೀತು. ಈ ಒಂದು ಸಂದರ್ಭದಲ್ಲಿ ವಿಜೇಂದ್ರ ಅವರು ನೇತೃತ್ವವನ್ನ ತೆಗೆದುಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ KC ನಾರಾಯಣಗೌಡರನ್ನ ಗೆಲ್ಲಿಸ್ಕೊಂಡು ಬಂದಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರು ಮಂಡ್ಯಗೆ ಬರ್ತಾರೆ ಅಂತಕ್ಕಂತ ಅಂದ್ರೆ ಇಲ್ಲಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ಭರವಸೆ ಮೂಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ವಿಜೇಂದ್ರ ಬಂದ್ರೆ ಪಕ್ಷ ಗಟ್ಟಿ ಆಗತ್ತೆ, ಸಂಘಟನೆ ಜೋರಾಗುತ್ತೆ. ಮತ್ತೆ ಈ ಬಾರಿ ಚುನಾವಣೆ ಅಂದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಉಪ ಚುನಾವಣೆಯಂತೆನೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಒಂದು ಸಂಘಟನೆಯನ್ನ ಮಾಡ್ಬೋದು. ಜೊತೆಗೆ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಕೆಲಸವನ್ನ ಕೂಡ ವಿಜೇಂದ್ರ ಅವರು ಮಾಡ್ಬೋದು ಅಂತಕ್ಕಂಥ ಉತ್ಸಾಹ ಈಗ ಕಾರ್ಯಕರ್ತರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಇದಕ್ಕೆ ಪುಷ್ಟಿ ನೀಡುವಂತೆ ವಿಜೇಂದ್ರ ಅವರು ಮಂಡ್ಯ ಜಿಲ್ಲಾ ನಾಯಕರೇನಿದ್ದಾರೆ ಅಂದ್ರೆ ಬಿಜೆಪಿ ನಾಯಕರೇನಿದ್ದಾರೆ ಎಲ್ಲರ ಜೊತೆ ಒಂದು ಸಭೆಯನ್ನ ನಡೆಸಿರುವಂತದ್ದು. ಇದು ಸಾಕಷ್ಟು ಮಂಡ್ಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ವಿಜೇಂದ್ರ ಅವರು ಮಂಡ್ಯ ಚುನಾವಣಾ ಅಖಾಡಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರಾ, ಅವರು ಈ ಬಾರಿ ಚುನಾವಣೆಯಲ್ಲಿ ಕಮಾಲ್ ಮಾಡ್ತಾರ ಮಂಡ್ಯದಲ್ಲಿ ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ರೀತಿ JDS ಕಾಂಗ್ರೆಸ್ ನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿಜೇಂದ್ರ ಅವರು ಬಂದ್ರೆ ಟಫ್ ಆಗುತ್ತಾ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.